ವಿಜಯ ಶರಣ ಅಂಬಿಗರ ಚೌಡಯ್ಯನವರನ್ನು ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಜಗನ್ಮಾತೆ ಗಂಗಾ ಪರಮೇಶ್ವರಿಯ ಪಾದಕ್ಕೆ ಸಿರವಾಗಿ ಬಸವಾದಿ ಪ್ರಮುಖರನ್ನ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು 39 ಪದಗಳಿಂದ ಗುರುತಿಸಿಕೊಳ್ಳುವಂತಹ ಕೂಲಿ ಕಬ್ಬಲಿಗ ಅಂಬಿಗ ಪ್ರಸ್ತ ಗಂಗಾಮತ ಈ ಸಮಾಜದ ಮೂಲ ಗುರುಪೀಠವಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರದ ಪ್ರಥಮ ಪೀಠಾಧಿಪತಿಗಳು ಎಲ್ಲ ಸದ್ಗುರುಗಳಾಗಿರ್ತಕ್ಕಂತಹ ಪೂಜ್ಯ ಸದ್ಗುರು ಶಾಂತಮಣಿ ಮಹಾಸ್ವಾಮೀಜಿಯವರನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಈ ನಮ್ಮ ಜನಾಂಗದ ಹೇಳಿ ಗಂಧದಂತೆ ಜೀವನವನ್ನು ಸವಿಸಿ ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಕ್ರಾಂತಿಯ ಗಿಡಿಯಾಗಿರ್ತಕ್ಕಂತಹ ಮಹಾನ್ ಚೇತನ ದಿವಂಗತ ವಿಠಲ್ ನೆಹರೂರವರ ಚೇತನಕ್ಕೆ ಶರಣರು. ಜಿಲ್ಲಾ ಕೂಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಒಂದು ಜಿಲ್ಲಾ ಮಟ್ಟದ ವಿಶೇಷವಾಗಿರ್ತಕ್ಕಂತಹ ಸ್ನೇಹ ಸಂಗಮ ಪರಿಚಯ ಗ್ರಂಥದ ಬಿಡುಗಡೆ ಸಮಾರಂಭ. ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ರಾಜ್ಯಾಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ, ಅನುಭವ ಉಪನ್ಯಾಸ ನೀಡಿರ್ತಕ್ಕಂತಹ ನಮ್ಮ ಪೂಜ್ಯ ಶಾಂತಮಣಿ ಅಂಜನವರ ಒಂದು ಸಹೋದರರು, ವಿದ್ವಾನ್ಮಣಿಗಳಾಗಿರ್ತಕ್ಕಂತಹ ಡಾಕ್ಟರ್ ಬಸವರಾಜ ಸಿದ್ದಾಶ್ರಮ ಸರ್ ಅವರಲ್ಲಿ, ಅಕ್ಕ ಸರ್ ಅವರಲ್ಲಿ, ಎಲ್ಲ ಉಳಿದ ಅತಿಥಿಗಳಲ್ಲಿ ಸೇರಿರುವ ಎಲ್ಲ ಶರಣ ಶರಣೆಯರಿ ಎಲ್ಲರಿಗೂ ಶರಣಾರ್ಥಿ. ಸಮಯ ಬಹಳ ಆಗ್ಯದ, ಬಿಸಿಲಂತೂ ನಿಮ್ಮ ಕಡೆ ಭಾಳ ಅದ. ನಾವು ಆ ಕಡೆದು ಬಂದಿದ್ದು ಭಾಳ ಅನಿಸ್ತದೆ, ನಿಮಗೇನು ಭಾಳ ಅನಿಸಾಗಿಲ್ಲ. ನಿಮಗೂ ಕೂಡ ಇವತ್ತು ಸಮಾಜದಲ್ಲಿ ಇವತ್ತು ಶಿಕ್ಷಣ ಕ್ರಾಂತಿ ಆಗಬೇಕು ಅಂತ ನಾವು ಭಾಷಣ ಮಾಡ್ತೀವಿ. ಇವತ್ತು ರಾಜಕೀಯ ಕ್ರಾಂತಿ ಆಗಬೇಕು, ಸಾಮಾಜಿಕ ಕ್ರಾಂತಿ ಆಗಬೇಕು, ಧಾರ್ಮಿಕ ಕ್ರಾಂತಿ ಆಗಬೇಕು. ಇವೆಲ್ಲ ಇಷ್ಟು ದೊಡ್ಡ ದೊಡ್ಡ ಕ್ರಾಂತಿಗಳು ಆದಾಗ ಸಮಾಜ ಸಮತೋಲನದ ಅಡಿಯಲ್ಲಿ ಎಲ್ಲರಿಗೆ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವೆಲ್ಲ ಕಡೆ ಕೇಳಿ ಅದನ್ನು ಆಚರಣೆ ತರಬೇಕಲ್ಲ. ಅದನ್ನು ಆಚರಣೆ ತರಲಿಕ್ಕೆ ಇವತ್ತು ಸ್ನೇಹ ಸಂಗಮ ಆದರೂ ಕೂಡುವುದಂತ ಸ್ನೇಹ ಸಂಗಮ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇಡೀ ಸಮಾಜದ ನೌಕರನ್ನೆಲ್ಲ ಒಂದು ಕಡೆ ಸೆರೆ ಹಿಡಿತಕ್ಕಂಥ ದೊಡ್ಡ ಸಾಧನೆ ಮಾಡಿದವರು ಯಾರು ಅಂತಂದ್ರೆ ನಮ್ಮ ನೀಲಕಂಠ ಜಮಾದಾರ ಅವರು ಅಂತ ಹೇಳಿ. ಎಷ್ಟು ಅದ್ಭುತ ಕೆಲಸ ಇದು. ಪುಸ್ತಕ ಬರೆಯೋದು ಸುಲಭದ, ಒಂದು ಕಡೆ ನಾವು ಮುಂದೆ ಚೆಂದಾಗಿ ಪುಸ್ತಕ ಬರೀಬೋದು. ಆದ್ರೆ ಇದು ಎಷ್ಟು ದೊಡ್ಡ ಕೆಲಸದ ಅಂದ್ರೆ ಹುಡ್ಕೊಂತ ಹೋಗೋದಲ್ಲ. ಎಲ್ಲ ಆಫೀಸ್ಗಳಿಗೆಲ್ಲ ನಮ್ಮ ಮಂದಿ ಎಲ್ಲಿ ನೌಕರದಾರ ಹೇಳ್ಕೊಳಂಗಿಲ್ಲ. ನಮ್ಮ ಮಂದಿ ಈಗ ಸ್ವಲ್ಪ ಹೇಳ್ಕೊಳಕತ್ತಾರ. ಒಂದು ಆಫೀಸ್ನಾಗ ಬಾಜು ಚೇರ್ನಾಗ ಕೂಡ್ತಿರ್ತಾರ. ಅವರು ನೀ ಯಾವ ಜಾತಿ ನಾ ಯಾವ ಜಾತಿ ಗೊತ್ತಿರಂಗಿಲ್ಲ. ಎಷ್ಟು ವರ್ಷ ಆಗಿರೋದು ಕುಡಿ ರಿಟೈರ್ಡ್ ಆಗಿ ಬಂದ್ರು ಗೊತ್ತಾಗಿಲ್ಲ. ಮತ್ತು ಇಂಥವ್ರನ್ನೆಲ್ಲ ಕಲೆ ಹಾಕಿ ಅವ್ರ ದೂರವಾಣಿ, ಅವ್ರ ಪರಿಚಯ, ಅವ್ರು ಏನು ಮಾಡ್ತಾರ ಅನ್ನೋಂಥದ್ದನ್ನು ಎಷ್ಟು ಮಂದಿನ ಗೋಳಿ ಹಾಕ್ಯಾರಂದ್ರೆ 27 27 2,727 ಅಂಕಿ ಹಾಕಿ ಮಾಡ್ಯಾರ. ಇಷ್ಟು ಮಂದಿನೆಲ್ಲ ಒಂದು ಗ್ರಂಥದ ಗೋಳಿ ಹಾಕಿ ಒಂದು ಅಭಿನಂದನಾ ಗ್ರಂಥ ವಿಶೇಷವಾಗಿ ಮಾಡಿ ಅದಕ್ಕೆ ಯಾವ ಸಮಾಜದಲ್ಲಿ ಮಾಡಲಿಕ್ಕಿಲ್ಲ ಮತ್ತು ನಮ್ಮ ರಾಜ್ಯ ಸಂಘದಿಂದಲೂ ಆಗಿಲ್ಲ ಅಂತ ಒಂದು ಕ್ರಾಂತಿಕಾರಕ ಕೆಲಸ ಮಾಡಿರ್ತಕ್ಕಂಥದ್ದು ಈ ಜಿಲ್ಲಾ ಸಂಘದ ನೀಲಕಂಠ ಜಮಾದಾರ್ ಮತ್ತು ಅವ್ರ ಜೊತೆ ಸಂಘಟಕರೆಲ್ಲ ಕೂಡಿ ಮಾಡಿದ್ದಾರೆ. ಅದಕ್ಕೆ ಇದೊಂದು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯ. ಅದಕ್ಕೆ ಎಲ್ಲರನ್ನೂ ಗುರುತಿಸ್ಬೇಕಾಗ್ತದೆ. ಸಮಾಜದಲ್ಲಿ ಇವತ್ತು ಶಿಕ್ಷಣ ಕ್ರಾಂತಿ ಆಗಬೇಕು, ಮ್ಯಾಲ ಬರ್ಬೇಕು ಎಲ್ಲರೂ. ಯಾಕಂತಂದ್ರೆ ಇಂತಹ ಪ್ರತಿಭಾ ಪುರಸ್ಕಾರದಂಥ ಕಾರ್ಯಕ್ರಮಗಳು, ಇಂತಹ ಗ್ರಂಥಗಳಾಗಲಿ, ಪರಿಚಯ ಆಗಲಿ, ಜಗತ್ತಿನಲ್ಲಿ ಪರಿಚಯನೇ ಭಾಳ ಮುಖ್ಯ. ಇವತ್ತು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ ಇವತ್ತೆಲ್ಲ ಮಾಧ್ಯಮಗಳು ಅತ್ಯಂತ ಎಲ್ಲ ಮುಂದುವರೆದವು. ಇದರಲ್ಲಿ ಪರಿಚಯ ನಮ್ಮ ಕುಲದವರು ನಾವು ಪರಿಚಯ ಮಾಡ್ಕೊಳ್ಳೋದ್ರಿಂದ ನಮ್ಮವರೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ, ಶಿಕ್ಷಣದಲ್ಲಿ ಯಾವ ರೀತಿ ಮುಂದುವರೆದಾರ, ಅದಕ್ಕೆ ಇನ್ನು 10 ವರ್ಷಕ್ಕೆ ಇದಕ್ಕಿಂತ ದೊಡ್ಡ ಬದಲಾವಣೆ ಆಗಬೇಕು ಅಂತೀವಿ. ಅದಕ್ಕೆ ಆ ಬದಲಾವಣೆ ಬರಬೇಕಾಗಿತ್ತಂದ್ರೆ ನಾವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೀವಿ. ಅದಕ್ಕೆ ಈ ಪರಿಜ್ಞಾನ ಈಗ ಎಲ್ಲ ಕಡೆ ಬರಾಕತ್ತೆ. ಎಷ್ಟೇ ಕಷ್ಟ ಆದರೂ ಕೂಲಿ ಮಾಡಿ ಆದರೂ ಕೂಡ ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದಾಗಬೇಕು. ಇವತ್ತು 50 ವರ್ಷದಕ್ಕಿಂತ ಸಹೋದರ ಸಮಾಜದ ಉದಾಹರಣೆಗಳು ನೋಡ್ಕೋಬೇಕಾಗ್ತದೆ. ಸಹೋದರ ಸಮಾಜ
ಇವತ್ತು ಬೇರೆ ಬೇರೆ ಸಮಾಜದಲ್ಲಿ ಶಿಕ್ಷಣ ಕ್ರಾಂತಿ ಆದರು, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಾದರು. ಆ ಸಮಾಜದ ನಾಯಕರು ತ್ಯಾಗ ಮಾಡಿದ್ರು ತಮ್ಮ ಆಸ್ತಿಯನ್ನೆಲ್ಲ. ಇವತ್ತು ಅವರೆಲ್ಲ ತ್ಯಾಗ ಮಾಡಿದ್ರಂಥ ಆ ಮಕ್ಕಳು ಇವತ್ತು ಅಲ್ಲಿ ಓದಿದ್ದು, ಹಾಸ್ಟೆಲ್ನಲ್ಲಿ ಓದಿದ್ದು, ಆ ಕಾಲೇಜಲ್ಲಿ ಓದಿದ್ದು, ಸೈನ್ಸ್ ಕಾಲೇಜು, ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಕಾಲೇಜುಗಳೆಲ್ಲ ಬೇರೆ ಬೇರೆ ಸಮಾಜದಲ್ಲಿ ತೆಗೆದು ಇವತ್ತು ಕೋಲಿ ಸಮಾಜ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದ. ಎಲ್ಲ ಜಿಲ್ಲೆಯಲ್ಲಿ ಇದ್ದೀವಿ, ಎಲ್ಲ ಕಡೆ ನಾವು ಇದ್ದೀವಿ, ಕಲಬುರಗಿಯಲ್ಲಿ ಹೆಚ್ಚಿದ್ದೀವಿ. ಇಷ್ಟೆಲ್ಲ ಇದ್ದರೂ ನಮ್ಮದೊಂದು ಎಲ್ಲಿ ವಿಶ್ವವಿದ್ಯಾಲಯ ಅದ, ನಮ್ದು ಎಲ್ಲಿ ಯೂನಿವರ್ಸಿಟಿ ಅದ, ಬೇಡ ನಾವು ಎಲ್ಲಿ ನಮ್ಮದು ಶಿಕ್ಷಣ ಸಂಸ್ಥೆಗಳದಾವ ಅಂತ ನೋಡಿದ್ರೆ ನಾವು ಹಗಲಿ ಟಾರ್ಚ್ ಹಚ್ಚಲು ಹುಡುಕಾಡಿದ್ರು ಸಿಗ್ಲಿಕ್ಕಿಲ್ಲ. ಹೌದಲ್ರಿ? ಅದಕ್ಕೆ ಎಲ್ಲಿ ನಮ್ಮ ಮಕ್ಕಳು ಎಲ್ಲಿ ಉದ್ಯೋಗ ಮಾಡಬೇಕು, ಎಲ್ಲೋ ಒಂದು ಹಾಸ್ಟೆಲ್, ಎಲ್ಲೋ ಒಂದು ಪ್ರಯತ್ನ ಈ ರೀತಿಯಾಗಿ ಆಗ್ಯದ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ KL ಹೆಸರು ಯಾರು ಕೇಳಿಲ್ಲ? ಕೈ ಎತ್ತರಿ. ಎಲ್ಲರೂ ಕೇಳಿರಲ್ಲ? ಈ ಸದ್ಯಕ್ಕೆ ಊಟ ದೇವಸ್ಥಾನ ಐತೆಲ್ಲ, ಊಟ ದೇವಸ್ಥಾನ ಊಟ ಮಾಡಕ್ಕಿರಲ್ಲ ಎಲ್ಲ ಕೇಳಿರಲ್ಲ. BLD ಯಾರು ಕೇಳಿಲ್ಲ? BLD ಹೆಸರು ಯಾರು ಕೇಳಿಲ್ಲ? ಎಲ್ಲರೂ ಕೇಳಿದ್ರು. ಕರ್ನಾಟಕದಲ್ಲಿ KL, BLD ಏನಂದ್ರೆ ಲಾಫಾರ್ಮ, ಅದರ ಏನು KL ಅಂದರೆ ಕರ್ನಾಟಕ ನೀವು ಹೇಳ್ತೀವಿ ಕರೆಕ್ಟ್ ಎಲ್ಲ ಗೊತ್ತಿಲ್ಲ. ಈ ಸಂಸ್ಥೆ ಆವಾಗ ಲಿಂಗಾಯತ ಸಮಾಜದಲ್ಲಿ ಬುದ್ಧಿ ತೋಡ್ದಪ್ಪ ಸಿರ್ಸಂಗಿ ಲಿಂಗರಾಜರು, ಅವ್ರ ಸಮಾಜದಲ್ಲಿ ಅನೇಕ ಹಿರಿಯರು, ಆ ಸಮಾಜದ ಶಿಕ್ಷಣದ ವಂಚಿತ ಆಗಿತ್ತು. ಆ ಸಮಾಜದ ಹಿರಿಯರು ತಮ್ಮ ಸಮಗ್ರ ಆಸ್ತಿಯನ್ನು ಇವತ್ತು ಸಿರ್ಸಂಗಿ ಲಿಂಗರಾಜರಿಗೆ ಎಷ್ಟೋ ಜನ ಹೆಂಡ್ರ ಮದುವೆ ಆದರೂ ಮಕ್ಕಳಾಗಲಿಲ್ಲ. ಕೊನೆ ಹತ್ತನೇ ಮಹಾಸಭೆಗಳು ಹೇಳಿದಾಗ ಏನು ಮಾಡಲಿ ಆಸ್ತಿ ಮಠಕ್ಕೆ ಬರಿ ಅಂದಾಗ ನಮ್ಮನ್ನ ಬಿಟ್ಟು ನಮ್ಗೆ ತಿಳ್ಕೊಳಕ್ಕಾಗಿಲ್ಲಪ್ಪ, ಇದನ್ನು ಸಮಗ್ರವಾಗಿ ಸಮಾಜಕ್ಕೆ ಮಾಡಂದಾಗ ಎಲ್ಲಿ ಹುಬ್ಬಳ್ಳಿ ಧಾರವಾಡದಿಂದ ಪುಣೆ ತನಕ ಆಸ್ತಿಯವು. ಅಂಥ ಆಸ್ತಿಯನ್ನು ಏನು ಮಾಡಿದ್ರು ಸಿರ್ಸಂಗಿ ಲಿಂಗರಾಜರು? ಲಿಂಗಾಯತ ಸಮಾಜದ ಬೆಳವಣಿಗೆಯಾಗಿ ತಮ್ಮ ಆಸ್ತಿಯನ್ನೇ ದಾನವಾಗಿ ಮಾಡಿದರು. ಇದು ಕಥೆಯೆಲ್ಲ ನಡೆದದ್ದೆಲ್ಲ, ಇವೆಲ್ಲ ಸಮಾಜದಲ್ಲಿ ಆಗಿರ್ತಕ್ಕಂಥ ತ್ಯಾಗಗಳೆಲ್ಲ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಮುಖಂಡರಿದ್ದಾರೆ, ಯಾರಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು ತ್ಯಾಗ? ಆಸ್ತಿಯನ್ನು ಯಾಕೆ ಮಾಡಬಾರ್ದು? ಹೌದಲ್ಲ? ವಿಚಾರ ಮಾಡ್ಬೇಕಾದದ. ಅದಕ್ಕೆ ಅವ್ರ ಸಮಾಜದಲ್ಲಿ ಅಂತ ಹಿರಿಯರ ಕೆಲಸ ಮಾಡಿದ್ರು. ಇಲ್ಲೇ BLD ಸಂಸ್ಥೆ ಹೆಂಗಾಯಿತು? ಯಾರು ಬಂದು ಕೊಟ್ಟರೆ, ಯಾರು ಸರ್ಕಾರ ಕೊಡ್ತಾ? ಬಂಗಾರವ್ವ ಸಜ್ಜನ್ ಅಂತಕ್ಕಂಥ ಒಂದು ಮುದುಕಿ, ಒಬ್ಬ ಅಜ್ಜ ಮಕ್ಕಳಿಲ್ಲ ಅಂತ ಮುದುಕಿ ತನ್ನ ಬಂಗಾರ 200 ಎಕರೆ ಆಸ್ತಿಯನ್ನೆಲ್ಲ ಬಿಜಾಪುರದ ಬಂದಾಳ ಸ್ವಾಮಿಗಳ ಹುಡುಗಿಗೆ ಹಾಕಿದ್ದು. ನನಗೆ ಮಕ್ಕಳಿಲ್ಲಪ್ಪ, ಯಾರಿಲ್ಲ, ಇದು ಸಮಾಜಕ್ಕೆ ಉಪಯೋಗ ಆಗಲಿದ್ದಾಗ ಅಲ್ಲೆಲ್ಲ ಅವರು BM ಪಾಟೀಲರು, ಹಳಕಟ್ಟಿಯವರು, ಅನೇಕರೆಲ್ಲ ಕೂಡಿ ಆ ಸಂಸ್ಥೆಯನ್ನು ಹುಟ್ಟಾಕಿ ಅಲ್ಲಿ BLD ಸಂಸ್ಥೆಯನ್ನು ಕಟ್ಟಿದರು. ಬಂದನಾ ಸ್ವಾಮಿಗಳು ಹಳ್ಳಿಗೆ ಜೋಳಿಗೆ ಹಾಕ್ಕೊಂಡು ಆ ಸಂಸ್ಥೆಯನ್ನು ಕಟ್ಟಿದರು. ಇವತ್ತು ಆ ಮಕ್ಕಳು ಎಷ್ಟೋ ವಿದ್ಯಾಭ್ಯಾಸ ಓದಿ ಇವತ್ತು ಅಮೇರಿಕಾ, ನ್ಯೂಜಿಲ್ಯಾಂಡ್ ದೊಡ್ಡ ದೊಡ್ಡ ದೇಶದೊಳಗೆ ದೊಡ್ಡ ದೊಡ್ಡ ಅಧಿಕಾರಿಗಳ. ಈ ಕ್ರಾಂತಿ ನಮ್ಮ ಸಮಾಜದಲ್ಲಿ ಆಗಿರ್ತೇನಪ್ಪ. ಎಲ್ಲಿವರೆಗೆ ಆಗಂಗಿಲ್ಲ ಅಲ್ಲಿವರೆಗೆ ನಾವು ಮುಂದೆ ಬರಂಗಿಲ್ಲ. ಅದಕ್ಕೆ ಬೇರೆ ಬೇರೆ ಜನಾಂಗದ ಹಾಸ್ಟೆಲ್ಗಳೊಳಗೆ, ಬೇರೆ ಬೇರೆ ಜನಾಂಗದ ಸಂಸ್ಥೆಗಳೊಳಗೆ ನಮ್ಮ ಮಕ್ಕಳು ಓದ್ತಂದ್ರೆ ರೂಮ್ ಕೊಟ್ಟಿಲ್ಲ ನಮ್ಮವ್ರಿಗೆ. ಇಂತಹ ಶೋಷಣೆಗಳಾದಂಥ ಸಮಾಜ ನಮ್ಮ. ಅದಕ್ಕೆ ನಾವು ಜಾಗೃತಿ ಆಗಬೇಕು. ಇವತ್ತೇನು ಶಿಕ್ಷಣ ಮಂತ್ರ ನೀವು ಕೊಡಿರಲ್ಲ, ಈಗೇನು ನೌಕರಿ ಪಡೆದವ್ರು ಇದ್ದೀರಲ್ಲ, ನೀವು ಒಂದಿಷ್ಟು ಹಿಂದೆ ನೋಡ್ರಿ, ನೀವು ಒಂದಿಷ್ಟು ಹಿಂದೆ ಸಮಾಜವನ್ನು ನೋಡ್ರಿ. ಅದಕ್ಕೆ ಈ ಗ್ರಂಥವನ್ನು ಮಾಡೋದ್ರ ಮುಖಾಂತರ ನೀವೆಲ್ಲ ಗ್ರಂಥದಾಗ ಫೋಟೋ ಬಂದು ಅಂತ ಕುಂದ್ರಬೇಡ್ರಿ. ನೀವೆಲ್ಲ ಒಂದಿಷ್ಟು ಈ ಹಿಂದುಳಿದ ಸಮಾಜಕ್ಕೆ, ಈ ಮಕ್ಕಳಿಗೆ ಅಭ್ಯಾಸಕ್ಕಾಗಲಿ ಮತ್ತೊಂದಕ್ಕಾಗಲಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಒಂದು ಏನೋ ಯೋಜನೆ ಮಾಡ್ಯಾರ. ಯಾವುದೂ ಗಂಗಾ ವಿದ್ಯಾಶ್ರೀ ಅಂತೇಳಿ ಅದಕ್ಕೆ ರೊಕ್ಕ ಹಾಕಿ ಅದ್ರ ಮುಖಾಂತರ ಬಡಮಕ್ಕಳನ್ನು ದತ್ತು ತಗೊಂಡು ಅವರಿಗೆಲ್ಲ ಖರ್ಚು ವೆಚ್ಚಗಳನ್ನು ಕೊಡುವಂಥ ಕೆಲಸ ಮಾಡಕತ್ತಾರ. ಈ ರೀತಿಯಾದಂಥ ಕೆಲಸಗಳು ಸಮಾಜದಲ್ಲಿ ಆಗಬೇಕು. ನೀವು ನೌಕರಸ್ಥರು ಲಕ್ಷ ಪಗಾರ ಇದ್ದವರು ಒಂದಿಬ್ಬರು ಮಕ್ಕಳನ್ನ ದತ್ತು ತಗೊಳ್ರಿ, ಬಡ ಮಕ್ಕಳನ್ನ ತಗೊಳ್ರಿ. ಓದಿಸೋಕ್ಕಾಗಲಾರ್ದಂಥ ಮಕ್ಕಳು ಓದಾಕ ಅವಕ್ಕೆ ಆಸಕ್ತಿ ಇರುವಂಥ ಮಕ್ಕಳನ್ನ ದತ್ತು ತಗೊಂಡು ಓದಿಸ್ರಿ. ಅದು ಪುಣ್ಯದ ಕೆಲಸ, ಸಮಾಜದ ಕೆಲಸ. ಅದಕ್ಕೆ ಇಂಥ ಕ್ರಾಂತಿ ಈ ಸಮಾಜದಲ್ಲಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಂಥನ ಎಲ್ಲ ಸಹೋದರ ಸಮಾಜಗಳು ಹೆಂಗೆ ಮುಂದೆ ಬಂದವಲ್ಲ. ಇವತ್ತು ನೋಡ್ರಿ, ಇಲ್ಲೇ ದೊಡ್ಡದ ಏನಪ್ಪ ಶರಣಬಸಪ್ಪ ಅಪ್ಪ ಸಂಸ್ಥೆ ನಿಮಗೆಲ್ಲ ಕಲಬುರಗಿಯವ್ರಿಗೆ ಪರಿಚಯ. ಎಷ್ಟು ಆ ಸಮಾಜದ ಮಕ್ಕಳು ಎಷ್ಟು ಆದ್ಯತೆ ಕೊಡ್ತಾರೋ. ನಮ್ಮ ಕೋಲಿ ಸಮಾಜದ ಮಕ್ಕಳು ಆದ್ರೆ ಬಂಗಾರ ಎಷ್ಟು ಆದ್ಯತೆ ಕೇಳ್ತಾರೋ. 2 ತೊಲಿ ಬಂಗಾರ ತಂದೇನು ಕೇಳಿ, ಹೌದಲ್ಲ? ಫೀಸ ಇದನ್ನು ಏನು ಸೀಟ್ ಕೊಡ್ಬೇಕಾದ್ರೆ ಅದಕ್ಕಾಗಿ
ಅದಕ್ಕಾಗಿ ಈ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಭಾಗದಲ್ಲಿ ನಮ್ಮದು ಕೂಡ ಶರಣಬಸಪ್ಪ ಅಪ್ಪನಂಗ ಸಂಸ್ಥೆಗಳಾಗಬೇಕು ಅಂತೇಳಿ ಕನಸನ್ನು ಹೊತ್ತು ಅಫ್ಜಲ್ಪುರದ ಚೌಡಾಪುರದಲ್ಲಿ 16 ಎಕರೆ ಭೂಮಿಯನ್ನು ಶಾಖಾ ಮಠ ಮಾಡಬೇಕಂತ ಇವತ್ತು ಖರೀದಿ ಮಾಡಿದ್ದೀವಿ. ಅದೆಲ್ಲ ನಮ್ಮ ಬಸವರಾಜ ಸಪ್ಪನಗಳು ಮತ್ತು ಅವ್ವಣ್ಣ ಮೇಕೆರೆ ಅವರು ಮತ್ತು ಶಂಕು ಮೇಕೆರೆ ಅವರು, ಮಾರಾಯ ಅಗಸಿ ಅವರು, ಇವತ್ತು ಶಿವಕುಮಾರ್ ನಾಟಕ ಅನೇಕ ಮುಖಂಡರು ಇವರೆಲ್ಲ ಕಂಕಣಬದ್ಧರಾಗಿ ನನಗೆ ಬೆನ್ನಾಗಿ ನಿಂತು ಇವತ್ತು ಆ ಜಮೀನು 16 ಎಕರೆ ಜಮೀನು ಸಾಮಾನ್ಯ ಕೆಲಸ ಅಲ್ಲ, 16 ಎಕರೆ ಜಮೀನು ತೊಗೊಂಡಿವಿ. ಎದಕ್ಕಂದ್ರೆ ಬರೀ ಶಿಸ್ತು ಅಡುಗೆ ಮಾಡಿ ಊಟ ಮಾಡೋಕ್ಕಲ್ಲ, ನಮ್ಮ ಮಕ್ಕಳಿಗೂ ಕೂಡ ಅಲ್ಲಿ ವಿದ್ಯಾಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಬೇಕು. ಮೂಲಪೀಠ ಹಾವೇರಿಯಲ್ಲಿ ಆಗ್ಯದ. ಇಲ್ಲಿಯೂ ಕೂಡ ಈ ಭಾಗದಲ್ಲಿ ನಮ್ಮ ಜನಾಂಗ ಹೆಚ್ಚಾಗಿರೋದ್ರಿಂದ, ಹಳ್ಳಿಗಳಲ್ಲಿ ಭಾಳ ಕಷ್ಟದಲ್ಲಿ ನಮ್ಮ ಜನಾಂಗ ಇರೋದ್ರಿಂದ ಇದಕ್ಕೆ ಇಲ್ಲಿ ಕ್ರಾಂತಿ ಆಗಬೇಕು, ಶಿಕ್ಷಣ ಕ್ರಾಂತಿ ಆಗಬೇಕಂತೇಳಿ ಈ ಭಾಗದಲ್ಲಿ ಅಫ್ಜಲ್ಪುರ ತಾಲೂಕಿನ ಚೌಡಾಪುರದಲ್ಲಿ ಇವತ್ತು 16 ಎಕರೆ ಜಮೀನು ತೊಗೊಂಡಿವೆ. ಅದಕ್ಕೆಲ್ಲರೂ ಭಾಳ ತೆರಿಗೆ ಕೊಟ್ಟಾರ. ನಮ್ಮ ನೀರ್ಕಂಡ್ ಜಮಾದವರು 50 ಲಕ್ಷ 50,000 ಎಲ್ಲ ಕೊಟ್ಟವ್ರದ. ಅದಕ್ಕೆ ಎಲ್ಲರ ಕಡೆ ಜೋಳಿಗೆ ಹಾಕಿ ಇವತ್ತು ಯಾವ MLA ಅಲ್ಲ MP ಅಲ್ಲ, ಜೋಳಿಗೆ ಹಾಕಿ ಇವತ್ತು 16 ಎಕರೆ ಜಮೀನನ್ನು ಖರೀದಿ ಮಾಡೀವಿ. ಅದಕ್ಕೆ ಈ ಮುಖಾಂತರ ಮಠವನ್ನು ಈ ಸದ್ಯದಲ್ಲಿ ಎಲೆಕ್ಷನ್ ಆದ ನಂತರ, ರಿಸಲ್ಟ್ ಆದ ನಂತರ ಎಲ್ಲರೂ ಕೂಡಿ ಒಂದು ಉದ್ಘಾಟನಾ ಅಡಿಗೆ ಸಮಾರಂಭ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆಸಿ ಅದನ್ನು ಬೇಗ ಪ್ರಾರಂಭ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ. ಈಗಲೇ ಪ್ರಾರಂಭ ಮಾಡಿದರೆ ಮುಂದೆ ಅನುಕೂಲ ಆಗ್ತದೆ ಅಂತೀವಿ. ಅದಕ್ಕಾಗಿ ಇಂತಹ ಕ್ರಾಂತಿ ನಡೀಬೇಕಾಗಿದೆ ಸಮಾಜದಲ್ಲಿ. ಪೂಜ್ಯ ಶಾಂತಮಣಿ ಅಪ್ಪಗಳು ಇವತ್ತು ಈ ಸಮಾಜಕ್ಕೆ ಪ್ರಥಮ ಪೀಠಾಧಿಪತಿಗಳಾಗಿ ಇವತ್ತು ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದರು. ಬೇಸ್ಮೆಂಟ್ ಹಾಕಿಕೊಟ್ರು. ಇವತ್ತು ನಮ್ಮ ಗುರು ಪರಂಪರೆ ಬೇಕಲ್ಲ, ಸಮಾಜಕ್ಕೆ ಮೂಲ ಗುರುಗಳು ಬೇಕಲ್ಲ. ಇವತ್ತು ಸಾಕಷ್ಟು ಜನ ನಮ್ಮ ಸಮಾಜದಲ್ಲಿ ಗುರುಗಳಾದ್ರೆ ಸಮಾಜದ್ದೇ ಪೀಠ, ಈ ಸಮಾಜಕ್ಕಾಗಿ ಇರುವಂತಹ ಮಠ, ಈ ಸಮಾಜ ಜನಾಂಗಕ್ಕಾಗಿ ದುಡಿಯುವಂಥ ಮಠ, ಇವತ್ತು ಸಮಾಜಕ್ಕಾಗಿ ಕಾವ್ಯ ತೊಟ್ಟಿರ್ತಕ್ಕಂಥ ಮಠ. ಇವತ್ತು ನಾವು ಕಾವ್ಯ ತೊಟ್ಟಿವಲ್ಲ, ಯಾವುದಕ್ಕಾಗಿ ಕೊಡ್ತೀವಿ? ಈ ಕೋಲಿ ಸಮಾಜಕ್ಕಾಗಿ ನಾವು ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಸಮಾಜಕ್ಕಾಗಿಯೇ ಕಾವ್ಯ ಕೊಡ್ತೀವಿ ಅಂತೇಳಿ. ಅದಕ್ಕಾಗಿ ನೀವು ನಮಗೂ ಕೊಡುವಂತಹ ದೇಣಿಗೆ ಸಮಾಜದ ಮುಂದಿನ ಭವಿಷ್ಯವನ್ನು ಬರೀತದ ಅಂತೇಳಿ ಆ ನಿಟ್ಟಿನಲ್ಲಿ ಈ ನೌಕರರ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಇನ್ನೂ ಉತ್ತಮವಾಗಿ ಬೆಳೀಲಿ. ಈ ಮಾದರಿಯಾಗಿ ಮಾಡಿರ್ತಕ್ಕಂತಹ ಇವತ್ತಿನ ಈ ಜಿಲ್ಲಾ ಸಂಘದ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅದಕ್ಕೆ ಜೋರಾಗಿ ಚಪ್ಪಾಳಿ ತಟ್ಟೋದ್ರ ಮುಖಾಂತರ ಎಲ್ಲ ಸಂಘಟನೆಗೆ ನಾವು ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡೋಣ. ಇಂತಹ ಒಂದು ಉದ್ವತ್ಪೂರ್ಣ ಕಾರ್ಯಕ್ರಮಕ್ಕೆ ಅನೇಕ ಬುದ್ಧಿಜೀವಿಗಳೆಲ್ಲ ಚಿಂತನೆ ಮಾಡಿದ್ದಾರೆ. ಆ ಚಿಂತನೆಗಳ ಸಮಾಜದಲ್ಲಿ ಬೆಳಕಿಗೆ ಬರಲಿ, ನಾವೆಲ್ಲ ಅದಕ್ಕೆ ಸಹಕಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಮತ್ತು ಇವತ್ತು ಸನ್ಮಾನ ಪಡೆಯುವಂಥ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ. ಎರಡು ಮಾತನ್ನು ನಾವು ಈ ಮಾತನ್ನು ಒಂದು ಈ ಸಮಾಜದ ಒಂದು ವಿಚಾರಕ್ಕೆ ಅರ್ಪಿಸ್ತಾ ಅಂಬಿಗರ ಚೌಡೆಯ ಕರುಣೆ ನಿಮಗೆಲ್ಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ ಶುಭವಾಗಲಿ. ಶರಣಾರ್ಥಿ. 2012ರಲ್ಲಿ ಅಂದರೆ ನಮ್ಮದು ಹೆಂಗೆ ಅಂತ ಅಂದರೆ ಇವತ್ತು ಫಸ್ಟು ಇದೆ. ನಾನು ಗುಲ್ಬರ್ಗಕ್ಕೆ ಬಂದಿದ್ದೀನಿ. ಬಂದು ದತ್ತಾತ್ರೇಯ ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಹೋಗಿದೆ. ಇವತ್ತು ನಮ್ಮ ಸಮಾಜದವ್ರು ನೋಡಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ, ಭಾಳ ಖುಷಿ ಆಗ್ತಾ ಇದೆ. ನೀವು ಒಂದು ಡಿಸಿಪ್ಲಿನು, ನಾನು ಉಡುಪಿ 2-3 ಸರಿ ಹೋಗಿದೆ, ಅಲ್ಲಿ ಮಗವೀರ ಇದು ಹೇಳ್ತೀನಿ. ಈ ಕಡೆ ಎಲ್ಲ ಕೋಲಿ ಕಬ್ಬಲಿಗ, ಬೆಳಗಾಮೆಲ್ಲ ಅಂಬಿಗ ಸುಳಗಾರ, ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಎಲ್ಲ ಬೆಸ್ತ ಮತ್ತು ಈ ಮಧ್ಯ ಕರ್ನಾಟಕ ದಾವಣಗೆರೆ ಬಳ್ಳಾರಿ ಎಲ್ಲ ಬಾರಿಗೇರ ಸಾಕಷ್ಟು ಎಲ್ಲ ನಾವೆಲ್ಲ ಆ ನಿಜಶರಣ ಅಂಬಿಗರ ಚೌಡಯ್ಯನ ವಂಶಸ್ಥರು ನಾವೆಲ್ಲ ಅಂತ ಹೇಳಿದಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲ ಕುರುವಂಶದವರು. ಇತಿಹಾಸ ನೋಡ್ತಾ ಹೋದರೆ ವ್ಯಾಸರಾಯರು ನಮ್ಮ ಈ ಮಹಾಭಾರತ ಕೊಟ್ಟಂಥ ಮಹಾಪುರುಷ ನಮ್ಮ ಬೆಸ್ತ ಜನಾಂಗದವರು. ಯಾಕೆ ನಾವು ಭಾಳ ಇವನ್ನು ಅದು ಕ್ಷೇತ್ರಯುಗ ದ್ವಾಪರ ಯುಗದಲ್ಲಿ ನಮ್ಮ ಕರ್ಣನ ಸಾಕಿದ್ದು ನಮ್ಮವರೇ. ಮೀನಿಡಿಯುವ ಬೆಸ್ತರು ಕರ್ಣನ ಸಾಕಿದ್ದು. ಕರ್ಣ ವಿದ್ಯಾಭ್ಯಾಸ ಕಲಿತು ಹೋಗ್ತಾನೆ. ಈ ಹಸ್ತಿನಾಪುರದಲ್ಲಿ ರಾಜಕುಮಾರರಿಗೆ ಕ್ಷತ್ರ ಅಭ್ಯಾಸದ ಒಂದು ಇದು ನಡೀತಾ ಇರ್ತದೆ, ಕಾರ್ಯಕ್ರಮ. ಹೋದಾಗ ಒಬ್ಬೊಬ್ಬರು ಒಂದೊಂದು ಪರಿಣಿತಿ ಹೊಂದಿರ್ತಾರೆ. ಭೀಮ, ದುರ್ಯೋಧನ, ಗದಾಯುಧ. ಈ ಅರ್ಜುನನ ಭಾಳ ಹೊಗಳ್ತಾ ಇರ್ತಾರೆ ದ್ರೋಣಾಚಾರ್ಯರು. ಇವನಂಥ ಕಟ್ಟಾಳು ಬಿಲ್ವಿದ್ಯೆ ಕಲ್ತಿರೋನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂಥೇಳಿ ಅವನ ಬಗ್ಗೆ ಬಹಳ ಒಂದು ಶ್ಲಾಘನೆ ಮಾಡ್ತಿರ್ತಾರೆ. ಅವಾಗ ಒಬ್ಬ ಎಂಟ್ರಿ ಕೊಡ್ತಾನೆ, ಆ ಮಹಾನ್ ಭಾವ ಕರ್ಣ, ಕವಚ ಕುಂಡಲ ಇರತಕ್ಕಂಥ ಕರ್ಣ ಬರ್ತಾನೆ. ಬಂದು
ಈತನ್ನು ನಾನು ಸೋಲಿಸ್ತೀನಿ, ನನಗೆ ಆ ಶಕ್ತಿ ಇದೆ, ಇವನಿಗಿನ್ನ ನಾನು ಒಳ್ಳೆ ಬಿಲ್ಲಾಡು ಅಂತ ಅಂದಾಗ ನೀನು ಅದು ಯಾವ ಕುಲ ಅಂತ ಕೇಳ್ತಾರೆ. ಯಾವ ಕುಲ ಅಂದಾಗ ನಾನು ಮೀನಿಡಿಯುವ ಬೆಸ್ತರ ಕುಲದವನು ಅಂತಾನೆ. ಚಚ್ಚ ನೀವು ಯುದ್ಧ ಮಾಡಬಾರ್ದು, ಹೋಗಿ ರಥ ನಡೆಸೋಕೆ ಹೋಗು, ಮೀನಿಡಿಯೋಕೆ ಹೋಗಿ, ದೋಣಿ ನಡೆಸೋಕೆ ಹೋಗಿ ಅಂತ ಹೇಳ್ತಾರೆ. ಅಂಥ ಒಂದು ದ್ವಾಪರ ಯುಗದಿಂದ ನಾವು ತುಳಿತಕ್ಕೆ ಒಳಗಾಗಿದ್ದೀವಿ. ಈಗೂ ನಾವು ಒಳಗಾಗ್ತಾ ಇದ್ದೀವಿ. ಯಾಕೆ ನಮ್ಮಲ್ಲಿ ಅಂದರೆ ಅಂಧಕಾರ ಅಂತಂದರೆ ಈಗೀಗ ಎಜುಕೇಟೆಡ್ಗಳು ಆಗ್ತಾ ಇದ್ದೀವಿ. ನಮ್ಮ ತಾತನ ಕಾಲ, ನಮ್ಮ ತಂದೆ ಕಾಲ ಇವೆಲ್ಲ ನೋಡ್ಕೊಂಡು ಬಂದಾಗ ಯಾರು ವಿದ್ಯಾವಂತರೇ ಇರ್ತಿರಲಿಲ್ಲ. ಇವತ್ತು ಸಾಕಷ್ಟು ಜನ ಗಾರೆ ಕೆಲಸ, ಕಂಬಿ ಕೆಲಸ, ಕೂಲಿ ಕೆಲಸ, ವ್ಯವಸಾಯ ಕೆಲಸ ಮಾಡ್ತಾವ್ರೆ. ಅದಕ್ಕೋಸ್ಕರ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಅಂದರೆ ವಿದ್ಯಾವಂತರಾಗಬೇಕು. ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ಇದಕ್ಕೋಸ್ಕರ ಪಣ ತೊಡೋಣ. ಈ ಒಂದು ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರು ನೀಲಕಂಠ ಜಮಾದಾರ್ ಅವ್ರ ಜೊತೆ ಒಳ್ಳೆ ಟೀಮ್ ಇದೆ. ಭಾಳ ಸಂತೋಷ ಆಗ್ತದೆ ಅವ್ರು ನೋಡಿದ್ರೆ, ಆ ಟೀಮ್ ನೋಡಿದ್ರೆ ಭಾಳ ಖುಷಿ ಆಗ್ತದೆ. 2012ರಲ್ಲಿ ಬರೀ 110 ಜನ ಇದ್ದಿತ್ತು. ಇವತ್ತು 2777 ಜನ ಒಂದು ಗ್ಯಾದರ್ ಮಾಡವ್ರೆ. ಸ್ನೇಹ ಸಂಗಮ ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾರೆ. ನನಗೆ 3 ತಿಂಗಳಿಂದ ಹೇಳಿದ್ರು. ನಾನು ಹೇಳಿದೆ, ಸಾಹೇಬ್ರೆ ಮಾಡಿ, ನಾವೆಲ್ಲ ಒಂದೇ ಮಾಡಿ, ಆದರೆ ನಮ್ಮ ಗುರಿ ಏನಿರಬೇಕು, ನಮ್ಮ ಸಮಾಜ ವಿದ್ಯಾವಂತರಾಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಇವತ್ತು ಇವರು ಸಿದ್ದಪ್ಪ ಮ್ಯಾಂಗಾವ್ ಇರಬೇಕಾಯಿತು. ಅವರು ನಮ್ಮ ಒಂದು ರಾಜ್ಯ ನೌಕರರ ಸಂಘಕ್ಕೆ ಅವರು ಏನು ಮಾಧ್ಯಮ ಪ್ರತಿನಿಧಿಯಾಗಿದ್ದಾರೆ. ವೆರಿ ಗುಡ್, ಪಾದರ ಸಾಹಿತ್ಯಂಗ ಅಯ್ಯಪ್ಪ ಒಳ್ಳೆ ಕೆಲಸಗಾರ. ಅಯ್ಯಪ್ಪ ಯಾವುದೋ ಮದುವೆ ಇದೆ, ಅಕ್ಕನ ಮಗಳದು ಅಂತ ಇನ್ನೇನು ಬರ್ತಾರೆ ಅವರು. ಒಳ್ಳೆ ಅದು ಇದಾಗಿದೆ. ಪ್ರಧಾನ ಕಾರ್ಯದರ್ಶಿ ವೆಟರ್ನರಿ ಇನ್ಸ್ಪೆಕ್ಟರ್ ಇದರಲ್ಲಿ ಅದು ಬಲಿಷ್ಠ ಸಮುದಾಯ, ಲಿಂಗಾಯತ, ಕುರುಬ, ಒಕ್ಕಲಿಗ ಅವ್ರನ್ನೆಲ್ಲ ಇದು ಮಾಡಿಕೊಂಡು ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಗೆಲ್ಲಬೇಕು ಅಂದರೆ ಇಟ್ಸ್ ನಾಟ್ ಎ ಆರ್ಡಿನರಿ ವರ್ಡ್, ಕಷ್ಟ. ಅದರಲ್ಲಿ ಅಪ್ಪ ಲೀಡಿಂಗಲ್ಲಿ ಗೆದ್ದು ಪ್ರಧಾನ ಕಾರ್ಯದರ್ಶಿ ಆಗೋದಂದರೆ ಭಾಳ ಖುಷಿ ಆಗ್ತದೆ. ನಾನು ಅವ್ರನ್ನ ಅಭಿನಂದಿಸೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಮತ್ತು ನಮ್ಮ ಕುಲಗುರುಗಳು ಶ್ರೀ 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 ಭೀಷ್ಮ ಚೌಡಯ್ಯ ಸ್ವಾಮಿಗಳು ಇವಾಗ ಮೊನ್ನೆ ನೋಡಿದು ಹುಬ್ಬಳ್ಳಿಗೆ ಹೋಗಿ ಹೋರಾಟ ಮಾಡಿದೆ. ಯಾಕೆ ಅಂದರೆ ಅಸಹಾಯಕತೆ ನಮ್ಮದು. ಇವಾಗ ಒಗ್ಗಟ್ಟಾಗ್ತಾ ಇದ್ದೀವಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮಗೆ ಹೊಡೆದ್ರು ಅಷ್ಟೇ, ಯಾರೋ ಇವರ ಕೋಲಿನ ಬಿಟ್ಟಾಕು ಅಂತಾರೆ. ಅಲ್ಲ, ಇಲ್ಲಿ ಬಲಿಷ್ಠವಾಗಿದ್ದೀರಾ ನೀವು. ಬೇರೆ ಕಡೆ ಎಲ್ಲ ಹೋದಾಗ ಇವು ಕೋಲಿ ಬೆಸ್ತ ಸಮಾಧಾನ ಬಿಡು ಅಂತಾರೆ. ಅದೇ ಒಂದು ಯಾವುದನ್ನ ಹೈಯರ್ ಕಮ್ಯುನಿಟಿಗೆ ಯಾರಿಗಾದ್ರೂ ಹೊಡೆದ್ರೆ ಗಬಕ್ಕಂತ ಅಟ್ಯಾಕ್ ಮಾಡ್ತಾರೆ. ಸಂಘಟನೆ ಆಗಬೇಕು ಅಂತೇಳಿ ನೋಡಿ ನಮ್ಮ ಸ್ವಾಮಿಗಳು ನೋಡಿ ಆನಂದ ಆಗೋಯ್ತು. ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಒಗ್ಗಟ್ಟಾಗಬೇಕು ನಾವೆಲ್ಲ ಅಂತೇಳಿ ಭಾಳ ಒಂದು ಒತ್ತು ಕೊಟ್ಟು ಅಲ್ಲಿ ಜನ ಸೇರಿಸಿ ಒಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ಅದೇ ರೀತಿ ಮೂಲೆಯಲ್ಲಿ ತಾಲೂಕು ಎಲ್ಲೆಲ್ಲಿದೆ, ನಮ್ಮ ಸಮಾಜ ಎಲ್ಲೆಲ್ಲಿದೆ, ಮೂಲೆಯಿಂದನೂ ಅವರಿಗೆ ಸಪೋರ್ಟಾಗಿ ಜನ ಬಂತು. ಭಾಳ ಸಂತೋಷ ಆಗ್ತಾಯಿದೆ. ಈ ಥರ ನಾವು ಸಂಘಟನೆ ಮಾಡಬೇಕು. ನಾವು ಏನು ಹೇಳ್ತಾ ಇದ್ದೀವಿ, ಮಹಾಭಾರತ ನಮ್ಮ ವ್ಯಾಸರಾಯರು ಕೊಟ್ಟರು, ರಾಮಾಯಣನ ವಾಲ್ಮೀಕಿ ಮಹರ್ಷಿ ಎಲ್ಲ ತಳ ಸಮುದಾಯದವರೇ. ಆಮೇಲೆ ಈ ಯಾದವ ಕುಲ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಕೊಟ್ಟರು. ಅದಾದಮೇಲೆ ತರಂಗಿಣಿ ಗ್ರಂಥನ ಕನಕದಾಸರು ಕುರುಬ ಜನಾಂಗದವರು ಆ ಮಹಾನ್ ಭಾವರು ಕೊಟ್ಟರು. ಇಡೀ ನಾವು ಇವತ್ತೆಲ್ಲ ಸ್ಟೇಜಲ್ಲಿ ಕೂತಿದ್ದೀವಿ, ಮಾತಾಡ್ತಾ ಇದ್ದೀವಿ, ನಾವೆಲ್ಲ ಕೂತಿದ್ದೀವಿ ಅಂದರೆ ಆ ಕಾರಣಕರ್ತ ಮಹಾನ್ ಭಾವ ಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಪಾದ ನಾನು ಸ್ಮರಿಸ್ತೀನಿ. ಅವರ ಒಂದು ಏನು ಅಂದರೆ ಸಂಘಟಿತರಾಗಿ ಹೋರಾಟ ಮಾಡಿ, ನಿಮ್ಮ ಕೆಲಸಕ್ಕೆ ಹೋರಾಟ ಮಾಡಿ, ನೀವು ಅವಾಗ ಗೆಲ್ತೀರಾ ಅಂತ ಅಂತೀವಿ. ಅದು ಒಳ್ಳೆ ಮಂತ್ರ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಎಲ್ಲ ನನ್ನ ಸಹೋದರರು ನಿಮ್ಮನ್ನೆಲ್ಲ ನೋಡಿ, ಸಹೋದರರು ನೋಡಿ ನನಗೆ ಭಾಳ ಸಂತೋಷ ಆಯಿತು. ನಮ್ಮದು ಕನ್ನಡ ರಾಜ್ಯ ಸಂಘ ಮಹಾನ್ ಭಾವರು ಬಾಬುರಾವ್ ಜಮಾದವರು ಇದ್ದರು. ಅವಾಗೆ ಅವರು ಇದ್ದಾರೆ ಸರ್, ಎದ್ದು ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್, ಎದ್ದು ನಿಂತ್ಕೊಳ್ಳಿ. ಇವರು ಅಂದರೆ ಸಂರಕ್ಷಣೆ ಮಾಡ್ಕೊಂಬಂದರು. ಈ ನಮ್ಮ ಒಂದು ಕೋಲಿ ಸಮಾಜ, ಬೆಸ್ತ ಸಮಾಜ, ನೌಕರ ಸಂಘನ ರಾಜ್ಯಾದ್ಯಂತ ಸಂರಕ್ಷಣೆ ಮಾಡಿಕೊಂಡು ಸ್ವಲ್ಪ ದುಡ್ಡು ಆಗೋಷ್ಟು ಕೈ ಹಿಡಿದು ಮೇಲೆತ್ತಿದ್ರು. ನಡ್ಕಳಿ ಅಂತೇಳಿ ರಿಟೈರ್ಡ್ ಆಯಿತು. ನಮಗೆ ಚಾರ್ಜ್ ವಹಿಸ್ಕೊಟ್ರು. ಇವತ್ತು 50 ಲಕ್ಷ ರೂಪಾಯಿ ನಮ್ಮ ಒಂದು ಗಂಗಾಮತ ನೌಕರರ ಸಂಘ, ಅದನ್ನು ಗಂಗಾಮತ ಅನ್ನೋದನ್ನು ಚೇಂಜ್ ಮಾಡ್ತೀವಿ ನಾವು ಇನ್ನು ಮುಂದೆ. ಬೆಸ್ತ ಕೋಲಿ ಕಬ್ಬಲಿಗ ರಾಜ್ಯ ನೌಕರರ ಸಂಘ ಅಂತ ಅಂತೇಳಿ ಸಾಂಸ್ಕೃತಿಕ ಒಳ್ಳೆಯ ನಿಮಗೆ ಕೋಲಿ ಅಂತ ಅಂದರೆ ಬೆಸ್ತ ಅಂತ ಅಂತೇಳಿ ಏನು ಮಾಡೋಕ್ಕಾಗಲ್ಲ. ಆ ಏರಿಯಾ ಪ್ರದೇಶದಲ್ಲಿ ಆ ಜನಾಂಗ ಬಂದೈತೆ. ಆ ಜನಾಂಗ ವಾಡಿಕೆಯಲ್ಲೇ ಹೋಗ್ತಾ ಇದೆ. ನಾವೆಲ್ಲ ಆ ನಿಜ ಶರಣ ಅಂಬಿಗರ ಚೌಡಯ್ಯನ ವಂಶಸ್ಥರು ನಾವೆಲ್ಲ.
ವಂಶಸ್ಥರು. ನಾನು ನಮ್ಮ ಒಂದು ಧ್ಯೇಯ, ಒಂದು ಉದ್ದೇಶಗಳು ಏನಂದರೆ ವಿದ್ಯಾವಂತರಾಗಬೇಕು. ನಮ್ಮ ಸಮಾಜದ ಈ ಕರ್ನಾಟಕ ರಾಜ್ಯದ ಮೂಲೆಯಲ್ಲಿ ಯಾರೇ ಒಬ್ಬ ಬಡವ ಅನಾಥ ತಾಯಿ ತಂದೆ ಇರಲ್ಲ, ಪ್ರತಿಭಾವಂತ ಇರ್ತಾನೆ, ಅಂಥ ಪ್ರತಿಭಾವಂತ ಇಂಜಿನಿಯರಿಂಗ್ ಮಾಡ್ತಾನೆ, ಮೆಡಿಕಲ್ ಮಾಡ್ತಾನೆ, ಒಳ್ಳೆ ಸ್ಕೋರ್ ಮಾಡಿರ್ತಾನೆ, ಸಪೋರ್ಟ್ ಇರಲ್ಲ, ಅಂಥವನಿಗೆ ಮೇಲೆತ್ತಕ್ಕೆ ನಾವು ಸಹಾಯ ಮಾಡಬೇಕು ಅಂತೇಳಿ ಗಂಗಾ ವಿದ್ಯಾಸಿರಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಅದು ಭಾಳ ಸಾಕಷ್ಟು ಕೊನೆಯ ಹೋದ ವರ್ಷ ಸುಮಾರು ಒಂದು 50 ಜನಕ್ಕೆ ಕೊಟ್ಟು ನಾವು ನಮ್ಮ ಸಮಾಜದ ಬಡ ಮಕ್ಕಳುಗಳಿಗೆ ಒಂದು ಯಾವುದೋ ಒಂದು ಹುಡುಗಿ ಕಣ್ಣಲ್ಲಿ ಹಾಕಂತು ಸಾರ್ ನಮ್ಗೆ ಗೊತ್ತಿರಲಿಲ್ಲ ಸಾರ್, ಒಳ್ಳೆ ಟೈಮಿಗೆ ನಮ್ಗೆ ಕೊಟ್ರಿ, ಹೆಲ್ಪ್ ಮಾಡಿದ್ರಿ ಅಂತ ಭಾಳ ಸಂತೋಷ. ಇನ್ನು ಮುಂದೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅದನ್ನು ನಮ್ಮ ಸಮಾಜದಲ್ಲಿ. ದಯವಿಟ್ಟು ನೀವೇನಿದ್ರೆ ನೌಕರರು ನಿಮ್ಗೆ ಪ್ರತಿಯೊಂದು ತಿಳಿಯುತ್ತದೆ. ಯಾವುದೇ ಒಂದು ಯೋಜನೆಗಳು ಬರಲಿ, ಯಾವುದೇ ಒಂದು ಇದಾಗ್ತಿರಲಿ, ನಮ್ಮ ಅಣ್ಣ ತಮ್ಮದಿರು ಹಳ್ಳಿಲಿ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ, ವ್ಯವಸಾಯ ಕೆಲಸ ಮಾಡಿ ಅವ್ರ ಗಮನ ಕೊಡಿ, ಅವ್ರಿಗೆ ಅರಿವು ತನ್ನಿ, ಅವೇರ್ನೆಸ್ ಕೊಡಿ. ಇಂತಿಂಥ ಯೋಜನೆ ಇದೆ, ಹಿಂಗಿಂಗದೆ ತಗೊಳ್ಳೋ ಉಪಯೋಗಿಸ್ಕೊ ಅಂತೀವಿ. ನೀವು ಮಾಡಲೇಬೇಕಾಗ್ತದೆ. ಯಾಕೆ? ಅದಕ್ಕೋಸ್ಕರ ನಾವೆಲ್ಲ ಗ್ಯಾದರ್ ಆಗಬೇಕು. ನೌಕರು ನಾವು ಯಾವತ್ತೂ ನಾವು ಬುದ್ಧಿವಂತರಾಗಿ ನಾವು ಅವೇರ್ನೆಸ್ ಕೊಡ್ತೀವೋ ನಮ್ಮ ಸಮಾಜದ ಮಕ್ಕಳು ಮುಂದೆ ಬರ್ತಾರೆ. ಇವತ್ತು ಸನ್ಮಾನ ಆಗ್ತದೆ ಮಕ್ಕಳುಗಳಿಗೆ, ಪ್ರತಿಭಾ ಪುರಸ್ಕಾರ. ದಯಮಾಡಿ ಮಕ್ಕಳಿಗೆಲ್ಲ ಕಿವಿ ಮಾತು ಹೇಳ್ತಾ ಇದ್ದೀನಿ. ನೀವು ಇವತ್ತು SSLC PUC ಒಳ್ಳೆ ಸ್ಕೋರ್ ಮಾಡಿದ್ದೀರಿ. ನೀವು ದೊಡ್ಡವರಾದಮೇಲೆ ಒಂದು ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಆಗ್ತೀರಾ, ಏನೇ ಆಗಲಿ ನೀವು ಬರೋದಕ್ಕಂತ ಮುಂದಿನ ನಮ್ಮ ಸಮಾಜದ ಮಕ್ಕಳಿಗೆ ಇದಕ್ಕಿಂತ ಹೆಚ್ಚಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕಾಗ್ತದೆ ನೀವೆಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಸ್ಪೋರ್ಟ್ಸಲ್ಲಿರ್ತಾರೆ ಮಕ್ಕಳು, ಅವರು ಬಸ್ ಚಾರ್ಜ್ ಕಾಸಿರಲ್ಲ, ಅಂಥ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು 10,000 ಬಸ್ ಚಾರ್ಜ್ ಜನ ಕೊಟ್ಟರೆ ಒಂದೇನೋ ಪಾಪ ಅವ್ರು ಗೆದ್ದು ಬರ್ತಾರೆ. ಇಂಥ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಅವರು ಒಳ್ಳೆ ಮಾಡ್ತಾರೆ. ನಮ್ಮ ಯಾರು ನೀಲಕಂಠ ಜಮಾದಾರ್ ಅನ್ನೋರು ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಒಳ್ಳೆ ಅಂದರೆ ತುಂಬ ಬಡತನದಿಂದ ಬಂದಿರೋ ಮನುಷ್ಯ. ಯಪ್ಪ ಗೊತ್ತು ಅವ್ರ ಬಗ್ಗೆ ಎಲ್ಲ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತೈತೆ ಏನು ಎತ್ತ ಒಂದು ವಿದ್ಯಾರ್ಥಿ ಅಂದರೆ ಒಂದು ಸಮಾಜ ಅಂದರೆ ಎಲ್ಲ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಹಾಗಾಗಿ ನನ್ನನ್ನು ಕರೆಸಿ ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಿಮ್ಮನ್ನೆಲ್ಲ ನೋಡಿ ನನಗೆ ಸಂತೋಷ ಆಗ್ತಾಯಿದೆ. ನನ್ನ ಕಡೆಯಿಂದ ಈ ಒಂದು ಕರೆಸಿದ್ದೀರಾ ಗುಲ್ಬರ್ಗಕ್ಕೆ, ನಾನು ಈ ಒಂದು ಗುಲ್ಬರ್ಗ ಜಿಲ್ಲೆಯ ನೌಕರರಿಗೆ ನನ್ನ ಕಡೆಯಿಂದ 50,000 ರೂಪಾಯಿ ದೇಣಿಗೆಯನ್ನು ಕೊಡೋದಕ್ಕೆ ಅಧ್ಯಕ್ಷರಿಗೆ ಇಷ್ಟಪಡ್ತೀನಿ. ದಯಮಾಡಿ ನಮ್ಮ ಸಮಾಜದ ಕುರುಗುರುಗಳು ಇದನ್ನು ನೀಲಕಂಠ ಜಮಾದಾರ್ಗೆ ತಲುಪಿಸ್ಬೇಕು ಅಂತ ಹೇಳಿ ಕೊಡ್ತಾರೆ. ಆಗ್ತಾಯಿದೆ ನಮಗೆ ಇಷ್ಟೆಲ್ಲ ಜನರು ಬರ್ತಾನೆ ತಗೊಂಡೇನ ಈ ಸ್ನೇಹ ಬಿಡುಗಡೆಗೆ. ನಾನು ಕಾಯಿಸಿತ್ತು ಬಸವರಾಜ ಸಿದ್ಧಾಸಂ ಸರ್ಗ ಅವ್ರು ಬೆನ್ನುಡಿ ತಗೋಬೇಕಂತ ಭಾಳ ಕಾಯಿಸಿದ ಬುಕ್ ಆದ್ಮ್ಯಾಗ ನಾವು ಬಸವರಾಜ ಸಪ್ಪ ಹೋಗಿ ಧಾರವಾಡಕ್ಕೆ ಹೋಗಿ ಅವ್ರಿಗೆ ಭೇಟಿ ಆದಾಗ ನಾನು ಮೊದಲು ಇಂಟ್ರು ತೊಗೊಂಡ್ರು ಅವ್ರು ಹಂಗೆ ಬರ್ದಿದ್ದು ಬೆನ್ನುಡಿ ಎಲ್ಲ ನನಗೆ ಇಂಟ್ರು ತೊಗೊಂಡು ಪಾಸ್ ಮಾಡಿದ್ಮೇಲೆ ಆಯ್ತು ಬರ್ದು ತೊಗೊಂಡ್ರು ಅವ್ರು ಗಪ್ ಕೊಡ್ದು ಸಾಕಂದ್ರು. ಅವ್ರು ಭಾಳ ಕರೆಕ್ಟ್ ರೈಟ್ ಅಂಥವ್ರನ್ನ ಭಾಳ ದೊಡ್ಡ ಯಾರು ಸ್ಟಿಕ್ಟ್ ಹತ್ರ ಅವ್ರಿಗೆ ನಾನು ಭಾಳ ತಲೆ ಬರ್ತೀನಿ. ಸ್ಟಿಕ್ಟು ಇದ್ರೆ ಭಾಳ ಖುಷಿ, ಯಾಕೆ ಅವರು ನೇರ ನುಡಿ ಇರ್ತದ ಮತ್ತು ಅದರಲ್ಲಿ ಏನೂ ಕಳಂಕ ಇರಲ್ಲ, ಭಾಳ ಕರೆಕ್ಟ್ ಇರ್ತದೆ. ಹೀಗಾಗಿ ಅವ್ರ ಬಗ್ಗೆ ಹೋಗಿ ನಾವು ಹೇಳಿದರು ಕಡ್ಕೊಳ್ ಸರ್ ಯಾರಿಗೆ ಕರೆಸ್ಬೇಕು ಅಂತಂದಾಗ ಒಂದ್ಸಲ ನೋಡಿದೆ ಅವರಿಗೆ ಬಸ ಸಪ್ಪಳು ಫಂಕ್ಷನ್ ನೋಡಿದ ಸರ್, ಅಲ್ಲೇ ಹೋಗ್ಬೇಕಂತ ಮನಸ್ಸು ಮಾಡ್ದ ಸರ್. ಕೆಲವು ಏನು ಮನಸ್ಸು ಅದೇ ಆಗ್ಯಾವ ನಮ್ಮದು. ನಾ ಅವ್ರ ಜಿದ್ದು ಹಿಡ್ದ ಹೌದು ಡಾಕ್ಟರ್ ಸರ್ ಅದಲ್ಲ ಜಿದ್ದೇ ನಮ್ಮದು, ಅವರೇ ತೊಗೋದು ಕಾಯಿಸಿದ ಮತ್ತೆ ಯಾರ್ದು ಬೇಡ. ಹೌದ ನಾನು ಬಸಪ್ಪ ಹೋಗಿ ಧಾರವಾಡಕ್ಕೆ ಹೋಗಿ ಅವ್ರು ಬೆನ್ನುಡ್ತು ಬಂದೆವು. ಎಲ್ಲೆಲ್ಲಿ ಏನು ಮಾಡ್ಬೇಕು ನಾವು ಕರೆಕ್ಟಾಗಿ ಆಯಾ ಕಟ್ಟಿನಲ್ಲಿ ನಾನು ಮಾಡಿದ್ದೀನಿ. ನಮ್ಮ ರಾಜ್ಯದ ಕರೆಸ್ಬೇಕಂತ ಅವ್ರು ಬಂದರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೂ ನಾನು ಕಾಯಿಸಿತ್ತು ಕರೆಸ್ಬೇಕಂತಂದು ಅವ್ರು ಬಂದರು, ಎಲ್ಲ ನೌಕರರು ಬಂದರು. ನನಗೊಂದು ಆಸೆ ಇತ್ತು, ನಾನೇನು ಅಚಾನಕ್ ಸರ್ ಅಧ್ಯಕ್ಷ ಆಗಿದ್ದು, ನಾನು ಇಂಜಿನಿಯರ್, ನನಗೇನು ಆಗ್ಬೇಕಂತಿರಲಿಲ್ಲ. ಅಚಾನಕ್ ಅಧ್ಯಕ್ಷ ಅದೇ. ನಮ್ಮ ಚಟ ಒಂದು ಸುಮಾರು ಅದ ಸರ್, ನನ್ನ ಕೈಯಾಗ ಯಾರು ಏನೂ ಕೊಡಬಾರ್ದು, ಕೊಟ್ಟರು ಹಾಗೆ ಮಾಡೋ, ನಾನು ಹೇಳ್ದಂಗೆ ಮಾಡವ, ಇಲ್ಲಂದ್ರೆ ನಾನು ಅದ್ರಾಗ ಹೋಗಲ್ಲ. ನಾನು ಬೇಡಂದ್ರೂ ಆಯಿತು. ಆದ್ಮೇಲೆ ತಲೆ ಸೇತು ನಾನು ಅದಂಗೆ ಹೇಳಿದ್ರು ಡಾಕ್ಟರ್ ಅಂದಾಗ 140 ಮೆಂಬರ್ ಇದ್ದು ನಾನು ಲಿಸ್ಟ್ ಕೊಟ್ಟರು. ಸಂಘ ಬಿಟ್ಟಿದ್ದು 2001ರಲ್ಲಿ, ನಾನು 2012ದಾಗ ತಗ ಬರೀ 40 ಇದ್ದು. ನಾನು ಮತ್ತೊಬ್ಬ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಕೊಟ್ಟರು. ನಾನೊಂದು ಇದೇನು ಮಾಡ್ಬೇಕು ಇಟ್ಟ ಕೂತ್ರೆ ನಾನು ಅವನಿಗೆ ಇವು 11, 10, 11 ಆತಂತ ತಗೊಂಡು ನನ್ನ ತಲೆಗೆ ಸೇರಿ ಸರ್ ಸಿದ್ದರಾಮ ಸರ್ ಬಸವರಾಜ್ ಸರ್ ತಲೆಗೆ ಸೇರ್ತು 1001 ಗುರಿ ಮಾಡ್ದ. ನನ್ನ ಟೀಮ ಗುಲ್ಬರ್ಗ ಜಿಲ್ಲಾ ಮತ್ತು ತಾಲೂಕಾಗೆ ಎಲ್ಲ ಅಡ್ಡಾಡ್ದ. ತಾಲೂಕು ನಮ್ಮ ಸೆಕ್ರೆಟ್ರಿ ದಾದಾ ಸಾರು, ಧರ್ಮರಾಜ್ ಅವಳಿ, ಕಡ್ಕೋಳ ನಮ್ಮ ಇವನ ಅರಿಕೇರಿ ಸರ್ ಇದ್ರು, ಅವಾಗೆಲ್ಲ ಎಲ್ಲರೂ ಸೇರಿ ತಾಲೂಕು ಸುತ್ತಾಡಿ ತಾಲೂಕು ಬಾಡಿ ಫಾರ್ಮ್ ಮಾಡಿ ಅವೆಲ್ಲ ಒಂದು ಜಿಲ್ಲಾವೆಲ್ಲ ಮಾಡಿ ಸಮ್ಮೇಳನ ಮಾಡ್ಬೇಕಂತ 1076 ಸರ್. ಅವಾಗ 1076 ಅಂದಾಗ 1076 × 1 126
126 ಅಂತ ನಮ್ಮ ರಾಜ್ಯ ಸಂಘಕ್ಕೆ ಕೊಡಬೇಕು ರೊಕ್ಕ ಅದು ನಾನು ಹೋಗಿ 2018 ಫಂಕ್ಷನ್ ಆದಾಗ ಅವ್ರು ರಾಜ್ಯದಲ್ಲಿ ಮಾಡಿದಾಗ ನಾನು ಹೋಗಿ 1,35,570 ರೂಪಾಯಿ ನಾನು ಚೆಕ್ ಕೊಟ್ಟೀನಿ. ಹೋಟೆಲ್ ಮೋರಲ್ಲಿ ಕೊಟ್ಟ ಮ್ಯಾಗ ನಾನು ಮುಕ್ತಿ ಆದೆ. ಎಲ್ಲ ತಾಲೂಕು ರೊಕ್ಕ ಅವ್ರದ್ದು ರೊಕ್ಕ ಕೊಟ್ಟೆ. ಮತ್ತು ಈಗ ಮತ್ತೆ ನಾನು 2ನೇ ಅವಧಿನ ಆಕಾಂಕ್ಷಿ ಆಗಿರಲಿಲ್ಲ ಸರ ಪ್ರೊಫೆಸರ್ ಅವರು ಸರ 2ನೇ ಅವಧಿನ ಆಕಾಂಕ್ಷಿ ಇರಲಿಲ್ಲ. ಕೆಲವರು ಏನಂತರು ಇಟ್ಟೆಲ್ಲ ಮಾಡ್ಯಾರ ಬುಕ್ ಮಾಡಿ ನಿಲ್ಕಂಟ ಈಗ ಮತ್ತೊಂದು ಸಲ ಎಡಿ ಯಾವ್ದೈತೆ ಆತಂತ ತಗೊಂಡ್ರು. ನಾನು ಮೊದಲೇ ಹೊಟ್ಟೆಗೂ ಕೇಳಿದವರಿಗೆ ನನಗೆ ಬೇಡಪ್ಪ ಅಂತಂದ್ರೆ ಪ್ರಮೋಷನ್ ಬರ್ತಂದಿದ್ದ. ಆಮೇಲೆ ಒತ್ತಾಯ ಪೂರ್ವಕ ತುಕಾರ ಮಾಡ್ಯಾರ ಎಲ್ಲ ಸಾಕ್ಷಿ ದಾದಾ ಸರ್ ಎಲ್ಲರ ಅವರೆಲ್ಲ ಕೂಡಿ ಯಾರ್ಯಾರು ಬಂದರು ಕೊನೆಗೆ ನೀನೇ ಆಗ್ಬೇಕಂತ ಬ್ಯಾಡ್ರಿ ಅಂತಂದ್ರೆ ನಾವು ಹೊತ್ಕೊಂಡು ತನಗೆ ಕೂಡಿಸ್ಕಿದ್ಲಿ ಇದೇ ಸ್ಟೇಜ್ ಮ್ಯಾಗ ಇಲ್ಲೇ ತನಗೆ ಎತ್ತು ಕೂಡಿಸ್ಕಿಸಿ ನಾವು ಹಾರ ಹಾಕಿದ್ರು. ಮತ್ತು ಏನು ಮಾಡೋಕೆ ಈಗ 2018 ಪ್ರಮೋಷನ್ ಆಯ್ತು, 2 ವರ್ಷ ಕೋವಿಡ್ ವಹಿಸ್ತಾರ. ಆಮೇಲೆ ಅದು ಮೀನ್ ಟೈಮ್ ನಾನು ಸ್ನೇಹ ಗಂಗಾ ವಾಹಿನಿ ಕಡೆಯಿಂದ ಸ್ನೇಹಿಸಿ ಪ್ರಸಿದ್ಧ ಅನೌನ್ಸ್ ಮಾಡೋರು. ಯಾಕೆ ರೀ ಸರ್ ಅಂತಂದ. ಇಲ್ಲಪ್ಪ ನೀನು ಸ್ನೇಹ ಸಂಘ ಬುಕ್ ಮಾಡಿದ್ದಿ, ನಾನು ಒಬ್ಬನೇ ಮಾಡಿಲ್ಲ. ಐ ವಾಸ್ ದಿ ಕ್ಯಾಪ್ಟನ್ ಆಫ್ ದಿ ಕ್ರಿಕೆಟ್ ಟೀಮ್ ಇದ್ದಂಗ, ನಾನೇ ಮಾಡಿಲ್ಲ. ನಮ್ಮಲ್ಲಿ 4-6 ಹೊಡೋರು ಇದಾರ, ಅವರೆಲ್ಲ ಸೇರಿ ಮಾಡಿ ಇಲ್ಲಿ ಕ್ರಿಕೆಟ್ ಗೋಸ್ಟ್ ಕ್ಯಾಪ್ಟನ್ ಅಂದರು. ಸೊ ಹಂಗಾಗಿ ನಾನು ಸ್ನೇಹಿಸಿ ಪ್ರಸಿದ್ಧ ಕೊಟ್ಟ ಮೇಲೆ ನನಗೆ ವಜ್ಜೆ ಐತೆ ಸರ್. ಅದು ಸ್ನೇಹಿಸಿ ಪ್ರಸಿದ್ಧ ವಜ್ಜೆ ಐತೆ ನನಗೆ. ತಪ್ಪು ಏನು ಮಾಡ್ಬೇಕೀಗ ಅಂತ ಕೂಡ ಮಾಡ್ದ. ಮತ್ತೊಂದು ತಲೆಗೆ ಸೇರ್ತು, ಮೀಟರ್ ರೀಡಿಗೆ ಸೇರೋಯ್ತು. ಮತ್ತು 1001 ಗುರಿ ಇಟ್ಟು ಸರ್. 1001 ಗುರಿ ಇಟ್ಟು ಮಾಡ್ಕೋದನ್ನು ಯಾರ ಮನೆಗೆ ಹೋಗಿಲ್ಲ ಸರ್. ಮೆಂಬರ್ ಮಾಡ್ಕೋರ ಬರೀ ಫೋನ್ ಮ್ಯಾಗೆ ಫೋಟೋ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದ. ಫೀಸ್ನ ಫೋನ್ ಮುಖಾಂತರ ನಾ ಯಾರ ಮನೆಗೆ ಹೋಗಿಲ್ಲ. 1,515 ಮಾಡ್ಸ 2ನೇ ಅವಧಿಲಿ ವಿತ್ ಟು ಬಿ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಸಿಂಗಲ್ ಮ್ಯಾನ್ ಮಾಡಿ ಸಲ ಅದು ಕ್ಯಾಪ್ಟನ್ ಹೊಡಿತಾರೆ. ನಂಗೆ ಕೆಲವರು ಮಾಡಿದ್ರು ತಾಲೂಕೋದ್ರು ಮಾಡಿಕೊಡ್ತಾರೆ. ಬಟ್ ಬೇರೆ ಬೇರೆ ಮಾಡೋಕ್ಕಾಗಲ್ಲ, ಕಾರಣಾಂತರ ಎಲ್ಲ ಬಿಜಿ ಸಿಡೋಲ್ಲ. 1,515. ಸೊ ಮೊದಲಿಂದ 12 ಪ್ಲಸ್ 15 ಅನ್ನೋದು 2,727. 27 7 2 9 7 9 9 9 18 8 1 9 ಏನೋ ಗುರಿ ಇತ್ತು ಮಾಡ್ದೆ. ಅದು ಮುಂದೆ ಬಂದರು 20 ಸಂತೋಷ್ ತೊಟ್ನಾಳಿ ಇವ್ರು ಹೇಳ್ದು ನಮ್ಮ ಬೆಳಗುಂಬಿ ಅವ್ರು ಯಾರ್ದೋ ಒಂದು ಮನುಷ್ಯನ ಇದು ಕಾಸ ಸರ್. ಲಾಸ್ಟ್ ನಮ್ಮದೇ ನಂಬರ್ ಇರ್ಬೇಕು, ಅದೇ ನಂಬರ್ ಇಟ್ಟು ನೋಡಿ ಸರ್. ಕಾಸು ಪೂರಿ ಮಾಡ್ದೆ ನಾ 27 ಬಂದ್ಬೇಕು, 27 ಬಂದುಬಿಡ್ತು. ಹೀಗಾಗಿ ನಾನು ಒಬ್ಬನೇ ಮಾಡಿಲ್ಲ, ನನಗೆಲ್ಲ ಟೀಮ್ ಭಾಳ ಸಹಕಾರ ಕೊಡ್ತು. ನನಗೆ ಒಂದು ಖುಷಿ ಆಯಿತು, ಮಾಡಿದೆ. ಮತ್ತು ಅದ್ರ ಜೊತೆಗೆ ಈ ಬುಕ್ ಮಾಡಿ ಸುಮಾರು ರೊಕ್ಕ ಖರ್ಚಬೇಕು. ನನಗೆ ಯಾರಿಗೆ ಕೇಳಿ ರೊಕ್ಕ ಯಾರು ಇಲ್ಲ ಅಂದಿಲ್ಲ. ಕಡ್ಕೊಳ್ಳೋದು ಹೆಂಗೆ ತತ್ತು ರೊಕ್ಕ ಅಂದರು ನನಗೆ ಗೊತ್ತ ರೊಕ್ಕ ತರೋದು. ನಾ ಕೇಳಿದ್ರೆ ಯಾರು ಇಲ್ಲ ಅಂದ್ರು ರೊಕ್ಕ 10 ಕೊಟ್ರೆ 5 ಕೊಟ್ರೆ 20 ಕೊಟ್ರೆ 50 ಕೊಟ್ರೆ ಕೇಳೋದು ಇಲ್ಲ ಅಂದಿಲ್ಲ. ನಾವು ಒಬ್ಬರಿಗೆ 20 ಕೊಡ್ತೀವಿ ಇಲ್ಲ 20 ತೋರಿತಾ ಬ್ಯಾನ್ ರೇಸ್ತಾರೆ ವಾಚ್ ಇಲ್ಲ 20. ಹೀಗಾಗಿ ಆಟ ರೊಕ್ಕ ಕಲೆಕ್ಟ್ ಆಯಿತು. ನಾನು ಭಾಳ ಹಲಸಪಣ ನಾನು ಭಾಳ ಕಲೆಕ್ಟ್ ಮಾಡಿ ರೊಕ್ಕ ಆಮೇಲೆ ಹೇಳ್ತೀನಿ. ಹೀಗಾಗಿ ಹೆಂಗಾತಂದ್ರೆ ನನಗೆ ಭಾಳ ಕಷ್ಟ ಆಗ್ತಿತ್ತು. ಬುಕ್ ಮೆಂಬರ್ ಆಯಿತು, ಬುಕ್ ಹೆಂಗೆ ಮಾಡೋರು ರೊಕ್ಕ ಮಾಡ್ಕೊಂಡ್ರೆ ಸ್ವಲ್ಪ ಚಿಂತೆ ಬಂತು. ಒಬ್ಬರಿಗೆ ಹೆಂಗೆ ಮಾಡಿ ಟ್ರೀಟ್ ನಮ್ಮ ನಾಗಾವಿ ಸೋಮರಾಯ ಅವ್ರು ಬಂದ್ರಿಲ್ಲೋ, ನಮ್ಮೆಲ್ಲ ಪಾಪನ ಇಟ್ಗಿ ಸರ್ ಬಂದಾರ, ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ರು. ಅದು ಹೆಂಗತ್ತಂದ್ರೆ ಸರ್ ಭಾಳ ಕಷ್ಟ ಅದು ಹೆಂಗೆ ಅನಿಸ್ತಿದ್ದಾರೆ. ಈ ಲಗ್ನ ಆಗ್ತದ ಮುಂದೆ ಡೆಲಿವರಿ ಆಗ್ಬೇಕಾದ್ರೆ ಭಾಳ ಗಂಡು ಖುಷಿ ಇರ್ತಾರೆ. ಮುಂದೆ ಡೆಲಿವರಿ ಆದ್ಮ್ಯಾಗ ಭಾಳ ತ್ರಾಸದ ಹೆಣ್ಮಕ್ಳಿಗೆ. ಅವ್ರು ಹೇಳ್ತಾರೆ ನನಗೂ ಭಾಳ ತ್ರಾಸಾಗ್ಯದ. ಏನು ಮಾಡ್ಬೇಕೀಗ. ಅದು ಏನಾಯ್ತು ಅಂದ್ರೆ ಡೆಲಿವರಿ ಆದ್ಮ್ಯಾಗ ಆ ಮಗು ಹುಟ್ಟಿದ ತಕ್ಷಣ ಆ ಏನು ಬ್ಯಾನಿ ತಿಂದಿರ್ತಾವಲ್ಲ ಆ ಬ್ಯಾನಿಯಲ್ಲಿ ಹೋಗ್ಬಿಡ್ತಾವತ್ತ. ಆ ಮಗು ನೋಡಿದ ತಕ್ಷಣ ನಗಲು ಬಿಡ್ತಾವತ್ತಾಕ. ಹಾಗೆ ನನಗೇನಾಗ್ಯದ ಅದೆಲ್ಲ ಬ್ಯಾನಿ ಇವತ್ತೆಲ್ಲ ನಿಮ್ಮ ನೋಡಿ ಇಂಥ ಗಣ್ಯ ಬಂದಿದ್ದು ನೋಡಿ ನನಗೆಲ್ಲ ಭಾಳ ನೋವು ಖುಷಿ ಆಗ್ಯದ. ಯಾವುದೂ ಬ್ಯಾನಿ ಇಲ್ಲ, ಯಾವ ಚಿಂತಿಲ್ಲ. ಆ ಮಗು ನೋಡಿದ ತಕ್ಷಣ ಖುಷಿ ಆಯ್ತಲ್ಲ ಮಗು ತಾಯಿಗೆ. ಆ ಬ್ಯಾನಿ ತಿಂದು ಎಲ್ಲ ಹೋಯ್ತು. ಹಾಗೆ ನನಗೆ ಇವತ್ತು ಏನು ತಿಂದಿನ ಬ್ಯಾನಿ ನೀವೆಲ್ಲ ಬಂದು ಇಟ್ಟೆಲ್ಲ ಸಾಕ್ಷೀಕರಿಸಿ ಮಾಡಿ ಭಾಳ ಸಹಕಾರ ಕೊಡಬೇಕಾಗಿ ನಿಮಗೆಲ್ಲ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಎಲ್ಲರಿಗೂ ಬಂದಂಥ ಮಾನ್ಯರಿಗೂ ತಮಗೂ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು.